ಸರ್, ಈ ರೀತಿ ನಿಮ್ಗೆ ಈ ವಸ್ತುಗಳೆಲ್ಲ ಬಂದಿದೆ ಅಲ್ವಾ, ಏನ್ ಅನ್ಸುತ್ತೆ ಈ ಒಂದು ಸ್ಕೀಮ್ ಬಗ್ಗೆ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ನಮ್ಗೆ ಅಂತೂ ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು. ನಾವು ಅರ್ಜಿ ಹಾಕೋದಕ್ಕೆ ಬರೀ 50 ರೂಪಾಯಿ ಕೊಟ್ರಿ ಅಷ್ಟೇ. ನನಗೆ ಇದು ರವಿ ಫೈ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲಲ್ಲೇ ನೋಡಿದ್ದು. ನನಗೆ ಈ ಥರ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಇದೆಯಾ ಅಂತ ಗೊತ್ತಾಗ್ತಿರಲಿಲ್ಲ. ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗಿಂದ ನನಗೆ ಈ ಥರ ಗೌರ್ಮೆಂಟ್ ಚಾನಲ್ ಸ್ಕೀಮ್ಗಳ್ದೆಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಮತ್ತು ನಾನು ಈ ಥರ ಬೇರೆ ಬೇರೆ ಯೋಜನೆಗೆ ಅರ್ಜಿ ಹಾಕಿದ್ದೀನಿ. ಇದರಲ್ಲಂತೂ ನಾನು 1 ರೂಪಾಯಿ ಖರ್ಚು ಮಾಡಿದ 50 ರೂಪಾಯಿ ಅರ್ಜಿ ಹಾಕಿದ್ದಷ್ಟೇ ಬಿಟ್ಟರೆ ಒಳ್ಳೆ ಒಳ್ಳೆ ಐಟಮ್ಗಳು ಬಂದಿದ್ದಾವೆ. ತುಂಬ ಖುಷಿ ಆಯಿತು. ಮನೆಯವರೆಲ್ಲ ತುಂಬ ಖುಷಿಪಟ್ಟರು. ಮತ್ತು ತುಂಬ ಉಪಯೋಗ ಆಗುತ್ತೆ. ಮತ್ತು ಬರುತ್ತೋ ಇಲ್ಲೋ ಅಂದ್ಬಿಟ್ಟು ನಾನು ತುಂಬ ದಿನ ಕಾಯ್ಕೊಂಡಿದ್ದೆ. ಆಮೇಲೆ ಸಡನ್ನಾಗಿ ಬಂದಾಗ ತುಂಬ ಖುಷಿ ಆಯಿತು. ಮತ್ತು ನಮ್ಮ ಮನೆ ಸುತ್ತಮುತ್ತ ಇನ್ನೂ ಕೆಲವರೆಲ್ಲ ಹಾಕಿದ್ರೆ ಅವ್ರಿಗೆಲ್ಲ ಒಬ್ಬೊಬ್ಬರಿಗೆ ಬರ್ತಾ ಇದೆ. ಹಾಗೆ ನೀವು ಅರ್ಜಿ ಹಾಕಿದರೆ ಬರೋದು ತಡ ಆದರೆ ಖಂಡಿತ ಬರುತ್ತೆ, ವೆಯ್ಟ್ ಮಾಡಿ. ಮತ್ತು ನಮ್ಮ ರವಿ ಫೈ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇರೆಯವ್ರಿಗೂ ಈ ವಿಷಯ ತಿಳಿಸಿ. ಗೌರ್ಮೆಂಟ್ದು ಒಳ್ಳೆ ಸ್ಕೀಮ್ ಇದು. ಗಾರೆ ಕೆಲಸ ಆಗಿರ್ಬೋದು, ಹೂ ಕಟ್ಟೋದಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಕೆಲಸಗಳಿಗೆಲ್ಲ ಅವ್ರಿಗೆ ಅನುಕೂಲ ಆಗುವಂಥದ್ದೇ ಕೊಡ್ತಾರೆ. ತುಂಬ ಕಾಸ್ಟ್ಲಿ ಐಟಮ್ಗಳು. ನೀವು ಕಾಸು ಕೊಟ್ಟು ತೊಗೊಂಡ್ರಷ್ಟು ಒಳ್ಳೆ ಗುಣಮಟ್ಟದ ಐಟಮ್ಗಳು ಸಿಗಲ್ಲ. ಹಂಗಾಗಿ ನೀವು ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅನುಭವ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ಅಪ್ಲಿಕೇಶನ್ ಪೆಂಡಿಂಗ್ ಇದೆ, ಟೂಲ್ ಕಿಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ. ಸೊ ಈ ಒಂದು ವಿಡಿಯೋದಲ್ಲಿ ರೀಸೆಂಟ್ ಆಗಿ ಟೂಲ್ ಕಿಟ್ ಬಂದಿದೆ ಇವ್ರಿಗೆ. ಸೊ ಟೂಲ್ ಕಿಟ್ ಅಲ್ಲಿ ಯಾವ ಯಾವ ವಸ್ತುಗಳಿದೆ, ಅದೇ ರೀತಿಯಾಗಿ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಟೂಲ್ ಕಿಟ್ ಯಾಕೆ ಬರ್ತಾ ಇಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು, ಏನ್ ಮಾಡಿದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಮೆಂಟ್ ಅನ್ನ ಮಾಡ್ತಾ ಇದ್ರಿ. ಸೊ ನಾನು ಕೆಲವು ಕಾರಣದಿಂದ ಒಂದು 5-6 ತಿಂಗಳಿಂದ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಇನ್ಮೇಲೆ PM ವಿಶ್ವಕರ್ಮ ಯೋಜನೆ ಆಗಿರ್ಬೋದು, ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮೂರಲ್ಲಿ ತುಂಬಾ ಜನರದ್ದು ನಾನು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೆ. ಅದೇ ರೀತಿಯಾಗಿ ತುಂಬಾ ಜನರಿಗೆ ಅಂದ್ರೆ ಒಂದು 70-80% ಟೂಲ್ ಕಿಟ್ ಬಂದಿದೆ. ಸೊ ಇವ್ರದ್ದು ಬಂದ್ಬಿಟ್ಟು ಹೂವು ಕಟ್ಟೋದಕ್ಕೆ ಅರ್ಜಿ ಹಾಕಿದ್ರು. ಇದರಲ್ಲಿ ಯಾವ ಯಾವ ವಸ್ತುಗಳಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದೇ ರೀತಿಯಾಗಿ ಟೂಲ್ ಕಿಟ್ ಬರ್ದೇ ಇರ್ತಕ್ಕಂಥವ್ರು ಏನು ಯೋಚನೆ ಮಾಡಬೇಡಿ. ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಟೂಲ್ ಕಿಟ್ ಬೇಗ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಫ್ರೆಂಡ್ಸ್, ಇವ್ರಿಗೆ ಯಾವ ಯಾವ ವಸ್ತುಗಳು ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ಹೂವು ಕಟ್ಟೋದಕ್ಕೆ ಇವ್ರು ಅರ್ಜಿ ಹಾಕಿದ್ದು. ಸೊ ಇದ್ರಲ್ಲಿ ಏನು ಬಂದಿದೆ, ಇದು ಏನು ಅಂತ ನನಗೂ ಸಹ ಅಷ್ಟೊಂದು ಗೊತ್ತಿಲ್ಲ, ಆ ಕೆಲಸ ಮಾಡೋರ್ಗೆ ಗೊತ್ತಿರುತ್ತೆ. ಸೊ ನಂತರ ಇಲ್ಲಿ ನೋಡ್ಬೋದು, ಈ ಬಾಕ್ಸ್ ಬಂದಿದೆ. ಅಂದ್ರೆ ಈ ದೊಡ್ಡ ಬಾಕ್ಸ್ ಅಲ್ಲಿ ಅವ್ರಿಗೆ ಈ ಎಲ್ಲ ವಸ್ತುಗಳು ಬಂದಿರತಕ್ಕಂಥದ್ದು. ಈ ಬಾಕ್ಸ್ ಅಲ್ಲಿ ಇಲ್ಲಿ ಅಡ್ರೆಸ್ ಇರುತ್ತೆ ಅವ್ರದ್ದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಹೂವು ಕಟ್ಟೋದಕ್ಕೆ ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ. ಇದ್ರ ತುಂಬಾ ಬುಟ್ಟಿಗಳಿದೆ. ಅಂದ್ರೆ ಇದರಲ್ಲಿ ಹೂವು ಇಟ್ಕೊಂಡು ಒಂದು ದೇವಸ್ಥಾನದ ಮುಂದೆ ಆಗಿರ್ಬೋದು ಅಥವಾ ಒಂದು ಛತ್ರದ ಮುಂದೆ ಆಗಿರ್ಬೋದು, ಹೂವನ್ನು ಮಾರೋದಕ್ಕೆ ಈ ರೀತಿಯಾಗಿ ಫ್ರೀ ಆಗಿ ಬಂದಿರತಕ್ಕಂಥ ಬುಟ್ಟಿಗಳು ಇದು. ಯಾವುದೇ ರೀತಿ ಅವರು ಅಪ್ಲಿಕೇಶನ್ ಹಾಕಿದಾಗ ಒಂದು 100 ರೂಪಾಯಿ 150 ಕೊಟ್ಟಿರ್ಬೋದು. ಇನ್ನೆಲ್ಲ ಉಚಿತವಾಗಿ ಬಂದಿರತಕ್ಕಂಥದ್ದೇ. 1 ರೂಪಾಯಿ ಪೋಸ್ಟ್ ಆಫೀಸಲ್ಲಿ ನಿಮಗೆ ಈ ಒಂದು ವಸ್ತುಗಳು ಬರುತ್ತೆ. ಅವ್ರು ಫೋನ್ ಮಾಡ್ತಾರೆ ನಿಮಗೆ ಕೊಡಬೇಕಾದ್ರೆ. ನೀವು 1 ರೂಪಾಯಿ ಸಹ ಖರ್ಚು ಮಾಡೋ ಅಷ್ಟಿಲ್ಲ. ನೋಡಿ ಫ್ರೆಂಡ್ಸ್, ಈ ಪೆಟ್ಟಿಗೆ ಕೂಡ ಅಲ್ಲಿಂದಾನೆ ಬಂದಿರೋದು. ತುಂಬಾ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿದೆ. ನಾನು ನಮಗೆ ಇದು ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಅರ್ಜಿ ಹಾಕಿ ತುಂಬ ದಿನ ಆಗಿತ್ತು, ಇವಾಗ ಬಂದಿದೆ. ತುಂಬ ಖುಷಿಯಾಗಿದೆ. ಇಷ್ಟೇ ಅಲ್ಲ, ಇನ್ನೂ ಇದರಲ್ಲಿ ಬೇರೆ ಬೇರೆ ವಸ್ತುಗಳಿದೆ. ಸೊ ಇವರು ಹೂವು ಕಟ್ಟು ಕೆಲಸ ಮಾಡ್ತಾರೆ. ಹಾಗಾಗಿ ಇವರು ಅರ್ಜಿ ಸಲ್ಲಿಸಿದ್ರು. ನೋಡಿ, ಈ ಬ್ಯಾಗು ಸಹ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು PM ವಿಶ್ವಕರ್ಮ ಅಂತಿದೆ. ಸೊ ಇದ್ರೊಳಗಡೆ ಯಾವ ಯಾವ ವಸ್ತುಗಳಿದೆ ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ತುಂಬ ಯೂಸ್ಫುಲ್ಲು. ಈ ಬ್ಯಾಗ್ ತಗೋಬೇಕಂದ್ರೆ 1000 ರೂಪಾಯಿ 1500 ರೂಪಾಯಿ ಆಗುತ್ತೆ. ನೋಡಿ, ಇದರಲ್ಲಿ ಸೀಸರ್ ಬಂದಿದೆ, ಕತ್ರಿ 2 ಬಂದಿದೆ. ತುಂಬ ಸ್ಟ್ರಾಂಗ್ ಆಗಿದೆ. ಕತ್ರಿ ಸಹ ತುಂಬ ಕ್ವಾಲಿಟಿ ಆಗಿದೆ, ಒಳ್ಳೆ ಗುಣಮಟ್ಟದ ಐಟಮ್ಗಳು. ಮತ್ತೆ ಇವೇನೋ ಗುಂಡಾಗಿ ಬಂದಿದೆ. ಇದು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಹೂಲಾರ ಕಟ್ಟೋದಕ್ಕೆ ಯೂಸ್ ಮಾಡ್ಕೋಬಹುದು. ಕಲರ್ ಪೇಪರ್ಸ್ ಬಂದಿದೆ. ಮತ್ತೆ ಇದು ಕಲರ್ ಬಟ್ಟೆಗಳಲ್ಲಿ ಬಂದಿರತಕ್ಕಂಥದ್ದು ಕಲರ್ ಟೇಪ್. ಮಣಿಗಳು ತುಂಬಾ ತೂಕ ಇದೆ. ಇದು ಹೌದು, ಗೋಲ್ಡ್ ಕಲರ್ದು. ಒಂದು 5 kg ತೂಕ ಇದೆ ಇದು. ಇದು ಮಣಿಗಳು, ಬಿಳಿಯಾದ ಮಣಿಗಳು. ಇನ್ನೊಂದು ಬಂದಿದೆ ಪ್ಯಾಕು. ಇನ್ನೊಂದು ಕಲರ್ ಹೂವು ಕಟ್ಟೋದಕ್ಕೆ ಹಾಕಿದ್ರೆ ಈ ತರ ಎಲ್ಲ ಐಟಮ್ಸ್ ಬರ್ತವೆ. ಸೂಜಿಗಳಿದೆ ನೋಡಿ, ದೊಡ್ಡ ದೊಡ್ಡ ಸೂಜಿಗಳು. ಇನ್ನೂ ಈ ಬ್ಯಾಗಲ್ಲಿ ಕೆಲವೆಲ್ಲ ವಸ್ತುಗಳಿದೆ.
ಸೊ ಅವೆಲ್ಲ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಯಾರು ಹೂವು ಕಟ್ಟೋಕೆ ಹಾಕಿದ್ದೀರಾ ಅವ್ರಿಗೆ ಈ ಥರ ಒಂದು ಟೂಲ್ ಕಿಟ್ ಬರೋ ಸಾಧ್ಯತೆ ಇದೆ. ಹಾಗಾಗಿ ನೀವು ಬರೋದಿಲ್ಲ ಅಂದ್ಕೋಬೇಡಿ, ನೀವು ವೆಯ್ಟ್ ಮಾಡಿ, ನಮ್ಮ ಥರ ಖಂಡಿತ ಬರ್ತವೆ. ಇನ್ನು ಇದರಲ್ಲಿ ತುಂಬಾ ವಸ್ತುಗಳಿದೆ. ಸೊ ಸಮಯ ಕಮ್ಮಿ ಇರೋದ್ರಿಂದ ಎಲ್ಲ ತೋರ್ಸೋದಕ್ಕೆ ಆಗ್ತಾ ಇಲ್ಲ. ಇನ್ನು ಬೇರೆ ಕಡೆ ಎಲ್ಲ ಇದಕ್ಕೂ ಬಂದಂತ ವಸ್ತುಗಳಿದೆ. ಇನ್ನೊಂದು ವಿಷಯ, ತುಂಬಾ ಜನ ಕಮೆಂಟ್ ಮುಖಾಂತರ ಕೇಳ್ತಾ ಇದ್ರೆ, ಈ ತರ ನಾವು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ವಿ, ನಮ್ಗೆ ಇನ್ನೂ ಟೂಲ್ ಕಿಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಯಾರೆಲ್ಲ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ, ಯಾರೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಅಂತವರೆಲ್ಲ ನಿಮ್ಮ ಒಂದು QR ಕೋಡನ್ನು ರಿನ್ಯೂವಲ್ ಮಾಡ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟು. ಅದು ಮಾಡ್ಕೊಂಡ್ರೆ ಸರ್ಕಾರಕ್ಕೆ ನಿಮಗೆ ಈ ಒಂದು ಟೂಲ್ ಕಿಟ್ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ಯಾವ ರೀತಿ QR ಕೋಡನ್ನು ರಿನ್ಯೂವಲ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಇನ್ನೊಂದೇನಪ್ಪ ಅಂತ ಅಂದರೆ, ಈ ಒಂದು ಸ್ಕೀಮ್ ಬಂದ್ಬಿಟ್ಟು 2028ವರೆಗೂ ಇರುತ್ತೆ. ಇವಾಗ 25 ಮುಗೀತು, ಇನ್ನು 26, 27, 28 ಇನ್ನೂ 3 ವರ್ಷ ಇದೆ. ಸೊ ರೀಸೆಂಟಾಗಿ ಕೂಡ ರೀಸೆಂಟಾಗಿ ಬಂದಿರತಕ್ಕಂಥದ್ದು ಈ ಒಂದು ಟೂಲ್ ಕಿಟ್ಟು. ಇನ್ನು 3 ವರ್ಷದೊಳಗಡೆ ಯಾರಿಗೆಲ್ಲ ಟೂಲ್ ಕಿಟ್ ಬಂದಿಲ್ವಾ ಅಂತವ್ರಿಗೆಲ್ಲ 100% ಬರುತ್ತೆ. ಯಾಕಂದ್ರೆ ಈ ಒಂದು ಸ್ಕೀಮಲ್ಲಿ 18 ಕೆಲಸಗಳಿರೋದು, ಅದರಲ್ಲಿ ಸುಮಾರು 14ರಿಂದ 15 ಕೆಲಸ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಬಿಟ್ಟಿದ್ರೆ ಅವ್ರಿಗೆಲ್ಲ ಟೂಲ್ ಕಿಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ. ಇನ್ನು 2-3 ಕೆಲಸ ಇದೆ, ಅಂತವ್ರು ಅರ್ಜಿಯನ್ನು ಹಾಕೋಬಹುದು. ಹಾಗಾಗಿ ಯಾರು ಯೋಚನೆ ಮಾಡಕ್ ಹೋಗ್ಬೇಡಿ, ಟೂಲ್ ಕಿಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇವರು ಸಹ ಟೂಲ್ ಕಿಟ್ ಬರಲ್ಲ ಅಂತ ಅನ್ಕೊಂಡಿದ್ರು. ಸೊ ಇವ್ರಿಗೆ ಟ್ರೈನಿಂಗ್ ಅಮೌಂಟ್ ಸಹ ಬಂತು, ಲೋನ್ ಸಹ ಸಿಕ್ತು. ಟೂಲ್ ಕಿಟ್ 100% ಬಂದೇ ಬರುತ್ತೆ ಸ್ನೇಹಿತರೆ, ಆದರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಇನ್ಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಟಿನ್ಯೂ ಆಗಿ ವಿಡಿಯೋಸ್ ಅನ್ನು ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರು ಸಹ ಕಾಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತೆ 1 or 2 ಡೇಸ್ ಒಳಗಡೆ ವಿಡಿಯೋವನ್ನು ಮಾಡ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.